ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಬಾಗೆ ಮರದ ಹೂ ವಸಂತನ ಆಗಮನಕ್ಕೆ ಚಾಮರ ಬೀಸಿತೇನೋ ಎಂಬಂತೆ ಕಾಣುವ ಈ ಹೂವು ನೋಡಲಿಕ್ಕೆ ಏನೋ ಸೊಗಸು ಕಣ್ಮನವನ್ನಂತೂ ತಣಿಯದೇ ಇರದು. ವಸಂತ ಮಾಸಕ್ಕೆ ಉಳಿದೆಲ್ಲ ಮರಗಳು ಎಲೆಗಳನ್ನುದುರಿಸಿ ಚಿಗುರಿಗಾಗಿ ತವಕಿಸುವ ಸಂದರ್ಭದಲ್ಲಿ ಬಾಗೆ ಮರ ಹಸಿರ ಎಲೆಯೊಂದಿಗೆ ತಿಳಿ ಗುಲಾಬಿ ಮಿಶ್ರಿತ ಬಿಳಿಯ ಬಣ್ಣದ ಚಾಮರವನ್ನು ಹೊತ್ತಂತಹ ಈ ಹೂವು ನಿಜಕ್ಕೂ ಅಪೂರ್ವ ಸೊಬಗನ್ನು ಬೀರುವಂಥದ್ದು. ಫೆಬ್ರವರಿ ಮಾಸ ಬಂತೆಂದರೆ ಎಲ್ಲೆಲ್ಲೂ ಹೂಗಳದೇ ಸುಗ್ಗಿ, ಅದರಲ್ಲಿ ಈ ಹೂ ಕೂಡ ಒಂದು. ದಕ್ಷಿಣ ಭಾರತದೆಲ್ಲೆಡೆ ಸಾಲು ಮರವಾಗಿ ಕಂಡುಬರುವ ಈ ಮರ ಬೌದ್ಧರಿಗೆ ಪವಿತ್ರವಾದ್ದು. ಸುಗಂಧದ ಜೊತೆಗೆ ಹಕ್ಕಿಗಳಿಗೆ ಆಹಾರವಾಗಿ ಅರಳಿ ನೆಲಕ್ಕುರುಳಿದ ಹೂವು ಗೊಬ್ಬರವಾಗಿ ತನ್ನ ಸಾರ್ಥಕ್ಯವನ್ನು ಪಡೆದುಕೊಂಡಿದೆ. ಶಾಸನಗಳಲ್ಲಿ ಸ್ಮಾರಕವಾಗಿ ಕೂಡ ಉಳಿದಿದೆ. ವಿಜಯವನ್ನು ಗಳಿಸಿದ ರಾಜರು, ಯೋಧರು ಬಾಗೆ ಹೂವಿನ ಸರವನ್ನು ಆಸಿಂಗವಾಗಿ ಧರಿಸುತ್ತಿದ್ದರಂತೆ. ಆ ಬಗ್ಗೆ ಶಾಸನಗಳಲ್ಲಿ ಪುರಾವೆಗಳಿವೆ. ಬಾಗೆ ಮರ ದುರ್ಗಾದೇವಿಯ ವಾಸಸ್ಥಾನವಾದ್ದರಿಂದ ಬಾಗೆ ಹೂವನ್ನು ವಿಜಯದ ಸಂಕೇತವಾಗಿ ಧರಿಸಿ ಯುದ್ಧಕ್ಕೆ ಹೊರಡುತ್ತಿದ್ದರಂತೆ. ಆ ಕಾರಣಕ್ಕೆ ನಾನು ಪ್ರಯಾಣಿಸುತ್ತಿದ್ದ ಮಾರ್ಗ ಮಧ್ಯೆ ಕಂಡುಬಂದ ನಿಂಬುಜಾದೇವಿ ದೇವಾಲಯಕ್ಕೆ ತೆರಳಿ ಬಾಗೆ ಹೂವನ್ನು ಅರ್ಚಕರಿಗೆ ಕೊಟ್ಟು ಭಕ್ತಿಯಿಂದ ನಮಸ್ಕರಿಸಿ ದೇವಾಲಯದ ಒಂದು ದರ್ಶನವನ್ನು ಸಹ ನಿಮಗೆ ನೀಡುತ್ತಿರುವೆ. ಅರ್ಚಕರು ಪಡೆದ ಹೂವನ್ನು ದೇವಿಯ ಪಾದತಲದಲ್ಲಿ ಇಟ್ಟು ನಮಸ್ಕರಿಸಿದರು. ಕಾಡು ಹೂಗಳಿಂದ, ಅದರಲ್ಲೂ ನೈಸರ್ಗಿಕ ಹೂಗಳಿಂದ ದೇವಿಯ ಆರಾಧನೆ ಮಾಡಿದರೆ ದೇವರು ಬಹುಬೇಗ ಫಲ ನೀಡುತ್ತಾನೆ ಎಂಬುದು ನಂಬಿಕೆ. ಹಾಗಾಗಿ ನಾನು ಬೆಳೆಸಿರುವ ಸಾಕಷ್ಟು ಹೂಗಳು ನೈಸರ್ಗಿಕ ಹೂಗಳು. ಅವುಗಳನ್ನು ಉಳಿಸಿ ಬೆಳೆಸುವತ್ತ ನನ್ನ ಚಿತ್ತ. ಈ ದೇವಾಲಯ ವಿಶೇಷವಾಗಿದ್ದು ಶಕ್ತಿಯ ಮತ್ತೊಂದು ಅವತಾರವೇ ನಿಂಬುಜಾದೇವಿ. ಆ ಕಾರಣಕ್ಕೆ ಸಾಕಷ್ಟು ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ. ವಿಭಿನ್ನ ಮಾದರಿಯ ದೀಪದ ವ್ಯವಸ್ಥೆಯನ್ನು ನೋಡಬಹುದು. ಅರಿಶಿನ ಕುಂಕುಮ ಸದಾ ಗೋಪುರಾಕಾರದಿ ದೇವಿಯ ಅಂಗಳದಿ ಕಾಣಬಹುದು. ನೋಡಿ ಈ ದೇವಾಲಯದ ಒಂದು ನೋಟ ನಿಮಗಾಗಿ. ಇದು ಹೋಮಕುಂಡ. ಇದು ನೋಡಿ ಅರಿಶಿನ ಕುಂಕುಮ ನೋಡಿ, ದೀಪದ ಒಂದು ವ್ಯವಸ್ಥೆಯನ್ನು ಅದೆಷ್ಟು ಸೊಗಸಾಗಿ, ಅದೆಷ್ಟು ಎಣ್ಣೆಯನ್ನು ಹಾಕಿದ್ದಾರೆ, ಅದೆಷ್ಟು ಹಣ ಇದೆ ಗೊತ್ತಿಲ್ಲ ನನಗೆ. ಆ ಕ್ಷಣ ನೋಡಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾನೆ. ಇದು ಧ್ವಜಸ್ತಂಭ. ಮತ್ತೊಂದು ನಿಟ್ಟಿನಲ್ಲಿ ಕೂಡ ಈ ದೇವಾಲಯದ ದರ್ಶನವನ್ನು ನಿಮಗೆ ನೀಡ್ತಾ ಇದ್ದೇನೆ. ಇದೊಂದು ವಿಶೇಷ ಬಗೆಯ ದೇವಾಲಯ. ಈ ದೇವಾಲಯಕ್ಕೆ ಸಾಕಷ್ಟು ಜನರು ಇಲ್ಲಿಗೆ ದೇವಿಯ ದರ್ಶನಕ್ಕೆ ಬರ್ತಾರೆ. ಈಕೆ ಶಕ್ತಿ ದೇವತೆ. ಆ ಕಾರಣಕ್ಕೆ ನಾನು ಪ್ರಯಾಣ ಮಧ್ಯದಲ್ಲಿ ಹೂವಿನೊಂದಿಗೆ ಹೊರಟಾಗ ಈ ದೇವಾಲಯಕ್ಕೂ ಭೇಟಿ ನೀಡಿ ಆ ದೇವಾಲಯಕ್ಕೆ ಹೂವನ್ನಿಟ್ಟು ಹೊರಟೆ. ಮಾರ್ಗ ಮಧ್ಯದಲ್ಲಿ ಮತ್ತೆ ನನಗೆ ಶಿರಡಿಯ ಸಾಯಿಬಾಬಾ ದೇವಾಲಯ ಸಿಕ್ತು. ಆ ದೇವಾಲಯದಲ್ಲಿಯೂ ಕೂಡ ನಾನು ಈ ಬಾಗೆ ಹೂವನ್ನು ಇಟ್ಟು ನಮಸ್ಕರಿಸಿ ಅಲ್ಲಿಯ ಚಿತ್ರಣವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದು ಶಿರಡಿಯ ಸಾಯಿಬಾಬಾ ಮಂದಿರ. ಇಲ್ಲಿ ಪ್ರತಿ ಗುರುವಾರ ವಿಶೇಷವಾದ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ. ಸಾಕಷ್ಟು ಭಕ್ತರು ಇಲ್ಲಿ ಸೇರ್ತಾರೆ. ದೇವಾಲಯದ ಪಕ್ಕದಲ್ಲೇ ಇದ್ದಂತಹ ಶಿವಲಿಂಗ ಕೂಡ ನನ್ನನ್ನು ಸೆಳೆಯಿತು. ಆ ಲಿಂಗಕ್ಕೂ ಕೂಡ ಬಾಗೆ ಹೂವನ್ನು ಇಟ್ಟು ಭಕ್ತಿಯಿಂದ ನಮಿಸಿ ಅಲ್ಲಿ ಕೊಂಚ ವಿಶ್ರಮಿಸಿ ತರುವಾಯ ಮಲೈ ಮಹದೇಶ್ವರ ದೇವಾಲಯ ಕೂಡ ಹತ್ತಿರದಲ್ಲೇ ಇರೋದರಿಂದ ಅಲ್ಲಿಯೂ ಬಾಗೆ ಹೂವನ್ನು ನೀಡಿ ಅಲ್ಲಿಯ ವಿಡಿಯೋವನ್ನು ಕೂಡ ನೀಡುತ್ತಿರುವೆ. ಕಾಡು ಕುಸುಮ ಸಾಕಷ್ಟು ಸಾರ್ವಜನಿಕ ದೇವಾಲಯಕ್ಕೆ, ಅಂದರೆ ಈಗಾಗಲೇ ನಿಂಬುಜಾದೇವಿ, ಶಿರಡಿ ದೇವಾಲಯ ಮತ್ತು ಈ ಮಲೈ ಮಹದೇಶ್ವರ ದೇವಾಲಯಗಳಿಗೆ ನೀಡಿ
ಏನೋ ಒಂದು ಖುಷಿ ಆಯಿತು ನನಗೆ. ಒಂದು ನೈಸರ್ಗಿಕ ಹೂವು ಎಲ್ಲೋ ಹುಟ್ಟಿ, ಬೆಳೆದು, ಅರಳಿ ನೆಲಕ್ಕುರುಳೋ ಹೂವನ್ನು ನಾನು ಇಂದು ಅದನ್ನು ತಂದು ಆ ದೇವಾಲಯಗಳಿಗೆ ಕೊಟ್ಟೆ ಅನ್ನೋ ಸಾರ್ಥಕ್ಯ ಖಂಡಿತ ನನಗಿದೆ. ಆ ದೇವಾಲಯಕ್ಕೆ ಸೇರಿ ಮುಕ್ತಿಯನ್ನು ಪಡೆಯುತ್ತೇನೋ ಆ ಹೂವು ಅನ್ನೋ ಒಂದು ಸಾರ್ಥಕ್ಯ ನನಗಿದೆ. ಇಷ್ಟೆಲ್ಲದರ ಜೊತೆಗೆ ದೇವಾಲಯದಲ್ಲಿ ಈಗಾಗಲೇ ದೇವರ ಮುಡಿಯಿಂದ ಹೊರತೆಗೆದ ರುದ್ರಾಕ್ಷಿ ಹೂವನ್ನು ಕೇಳಿ ಪಡೆದುಕೊಂಡೆ. ಅದನ್ನು ಮತ್ತೆ ಗಿಡವಾಗಿ ಕಾಣುವ ಬಯಕೆ ನನ್ನದು. ಒಂದರ ಸಾರ್ಥಕ್ಯ ಮತ್ತೊಂದರ ಹೊಸ ಹುಟ್ಟನ್ನು ನಾನೆಂದೂ ಬಯಸುವೆ. ಹಾಗಾಗಿ ದೇವಾಲಯದಲ್ಲಿ ಸಿಕ್ಕಂತಹ ಈ ರುದ್ರಾಕ್ಷಿ ಹೂವನ್ನು ಪಡೆದು ಮತ್ತೆ ಸಾಕಷ್ಟು ಗಿಡಗಳನ್ನು ಅದರಿಂದ ಹೊರತೆಗೆಯೋ ಸಾಹಸ ನನ್ನದು. ನೋಡಿ, ಈ ಹೂವು ಒಣಗಿದ್ರೂ ಸ್ವಲ್ಪ ಒಣಗಿಸಿದ ನಂತರ ನಾವು ಒಳ್ಳೆಯ ಸಸಿಗಳನ್ನು ಮಾಡ್ಕೋಬಹುದು. ಹಾಗಾಗಿ ಈ ಹೂವನ್ನು ಕೂಡ ತಂದು ಒಣಗಿಸೋ ಪ್ರಯತ್ನ ಮಾಡ್ತಾಯಿದ್ದಾನೆ. ನೋಡಿ, ಈ ರೀತಿ ಇರುತ್ತೆ ರುದ್ರಾಕ್ಷಿ ಹೂವು. ಇದರಿಂದಲೇ ಸಾಕಷ್ಟು ಗಿಡಗಳನ್ನು ನಾವು ಮಾಡ್ಕೋಬಹುದು. ಇದು ಸಾಕಷ್ಟು ದಿನಗಳ ತನಕ ಬಾಡದೆ ಉಳಿಯುವಂಥದ್ದು. ಇದು ಶಿವನಿಗೆ ತುಂಬ ಪ್ರಿಯವಾದ ಹೂವು. ನಾನು ಬಾಗಿ ಹೂವನ್ನು ಪೂಜೆಗೆ ಬಳಸಿದ ನಂತರ ಸಾಕಷ್ಟು ಹೂವನ್ನು ತಗೊಂಡು ಬಂದೆ. ಅದರಲ್ಲಿ ಕೆಲವೊಂದನ್ನು ಹೀಗೆ ಅಲಂಕಾರಕ್ಕೆ ಬಳಸ್ಕೊಂಡೆ. ಅದು ಬಾಡಿ ಹೋಗುವವರೆಗೂ ಕಣ್ಮುಂದೆ ಇರಲೆಂಬುದು ನನ್ನ ಬೇಡಿಕೆ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.